Welcome back to Antarmukhi Vlogs. Happy day! ಹಾಯ್ ಹಲೋ ಹ್ಯಾಪಿ ಮಾರ್ನಿಂಗ್ ಟು ಆಲ್ ದ ವ್ಯೂಯರ್ಸ್ ಆಫ್ ಅಂತರ್ಮುಖಿ ವ್ಲಾಗ್ಸ್. ಏನಪ್ಪ ಇದು ಇವತ್ತು ಹೇಗೆ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ವೀಕ್ಷಕರೇ, ಇವತ್ತು ಒಂದು ಸರ್ಪ್ರೈಸ್ ಇದೆ ನಿಮಗೆಲ್ಲರಿಗೂ. ಸರ್ಪ್ರೈಸ್ ಅಂದರೆ ಜಸ್ಟ್ ಏನಿಲ್ಲ, ಸ್ಕಿನ್ ಕೇರ್ ರೊಟೀನ್ ಅಂತಲೇ ಹೇಳ್ಬೋದು. ಇವತ್ತು ಫಸ್ಟು ಒಂದು ವ್ಲಾಗಲ್ಲಿ ಸ್ಕಿನ್ ಕೇರ್ ರೊಟೀನ್ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಮೇಕಪ್ ಕೂಡ ಡೀಟೇಲ್ಸ್ ಹಾಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾರ್ನಿಂಗ್ ಟು ಆಲ್ ದ ವ್ಯೂಯರ್ಸ್ ಆಫ್ ಅಂತರ್ಮುಖಿ ವ್ಲಾಗ್ಸ್. ಇವತ್ತು ನಾನು ನಿಮಗೆ ನನ್ನ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಮತ್ತು ಇನ್ನೊಂದು ಕನ್ಫರ್ಮ್ ಮಾಡ್ತೀನಿ, ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಜಸ್ಟ್ ನಾನೇನೇನು ಯೂಸ್ ಮಾಡ್ತಾ ಇದ್ದೆ ತುಂಬ ವರ್ಷಗಳಿಂದ, ಯಾವ ಪ್ರಾಡಕ್ಟ್ ನನಗೆ ತುಂಬ ಸೆಟ್ ಆಗಿದೆ, ನನ್ನ ಸ್ಕಿನ್ಗೆ ಸೂಟ್ ಆಗಿದೆ, ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ದಟ್ ನಾನು ಫಸ್ಟೇ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ನಾನೇನೇನು ಯೂಸ್ ಮಾಡ್ತಾ ಇದ್ದೆ, ನನಗೆ ಯಾವ್ದು ಸೂಟ್ ಆಯಿತು, ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ ವ್ಯೂಯರ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಆ್ಯಕ್ಚುಲಿ ನಾನು ನಿಮಗೆ ಹೇಳಬೇಕು ಅಂತ ಇರೋದು ಸನ್ಸ್ಕ್ರೀನ್ ಅಂತ. ಸನ್ಸ್ಕ್ರೀನ್ ಕ್ರೀಮು ನಾನು ಯೂಸ್ ಮಾಡ್ತಾ ಇರೋದು ಮಮಾ ಅರ್ಥ್ ಸನ್ಸ್ಕ್ರೀನ್ ಕ್ರೀಮು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 2-3 ಇಯರ್ಸಿಂದ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಚೇಂಜ್ ಮಾಡಿ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಸನ್ಸ್ಕ್ರೀನ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ವ್ಯೂಯರ್ಸ್. ನೋಡಿ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಿಮ್ಮ ಎದುರಿಗೆ ನಾನು ಇದು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಇದ್ರದ್ದು ಎಫೆಕ್ಟ್ ಬರುತ್ತೆ ಅಂತ. ಗ್ಲೋ ಫಾರ್ ಸನ್ಸ್ ಪ್ರೊಟೆಕ್ಷನ್ ಆ್ಯಂಡ್ ಗ್ಲೋ ಅಂತ ಇದೆ. ಆ್ಯಕ್ಚುಲಿ ಗ್ಲೋ ಕೂಡ ಇರುತ್ತೆ. ನಾನು ಡೈಲಿ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಾದ್ರೆ ಇದು ಒಂದನ್ನೇ ಯೂಸ್ ಮಾಡೋದು, ಇದೊಂದು ಹಚ್ಚಿ ಹೋಗ್ತೀನಿ. ಒಂದೊಂದು ದಿನ ಮಾಯಿಶ್ಚರೈಸರ್ ಕೂಡ ಉಪಯೋಗಿಸ್ತೀನಿ. ಆ್ಯಕ್ಚುಲಿ ನಿಮಗೆ 2 ರೀತಿ ನಾನು ಇಲ್ಲಿ ಡಿವೈಡ್ ಮಾಡಿದ್ದೀನಿ. ಒಂದು ಇನ್ ದ ಬಡ್ಜೆಟ್, ಆಮೇಲೆ ಸ್ವಲ್ಪ ಜಾಸ್ತಿ ಬಡ್ಜೆಟ್ ಮೇಲಿರೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಟ್ ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ಯೂಸ್ ಮಾಡ್ಬೋದು ಅಂತ. ಓಕೆ ವ್ಯೂಯರ್ಸ್, ಫಸ್ಟು ಸನ್ಸ್ಕ್ರೀನ್. ಈ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅಂತ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಖಾಲಿ ಆಗೋಗಿದೆ. ನನ್ನ ಮಗಳಿಗೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು. ಏನು ಹಾರ್ಮ್ಫುಲ್ ಇಲ್ಲ, ನೋ ಸೈಡ್ ಎಫೆಕ್ಟ್ಸ್. ಅವಳಿಗೂ ಅಷ್ಟೇ ಡೈಲಿ ಇದನ್ನೇ ನಾನು ಅಪ್ಲೈ ಮಾಡ್ತೀನಿ ಆ್ಯಕ್ಚುಲಿ. ಅದಕ್ಕೆ ಆಮೇಲೆ ಮೊನ್ನೆ ಸೇಲ್ ಇತ್ತಲ್ಲ, ಸೊ ಐ ಗಾಟ್ ಅ ನ್ಯೂ ಒನ್. ಇನ್ನೊಂದು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ, ಅದು ಖಾಲಿ ಆಗೋಗಿದೆ ಅಂತ. ಸೇಮ್ ಆ್ಯಕ್ಚುಲಿ ಇದನ್ನು. ಸೊ ಲೆಟ್ಸ್ ಟ್ರೈ. ಖಾಲಿ ಆಗೋಗಿದೆ. ನೋಡಿ ಹೇಗಿದೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೆ. ಓಕೆ, ಸನ್ಸ್ಕ್ರೀನ್. ನೀವು ಫಸ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬೋದು. ನಾನು ಆನ್ ದ ಬಡ್ಜೆಟ್ ಮಾಯಿಶ್ಚರೈಸರ್ ಅಂದರೆ ಇದನ್ನು ಯೂಸ್ ಮಾಡ್ಬೋದು ವ್ಯೂಯರ್ಸ್. ನಿಮಗೆ ಎಲ್ಲ ರೀತಿಯೂ ಇದನ್ನು ಯೂಸ್ ಆಗುತ್ತೆ. ಪಾಂಡ್ಸ್ ಲೈಟ್ ಸೂಪರ್ ಲೈಟ್ ಜೆಲ್ ಮಾಯಿಶ್ಚರೈಸರು, ನಾನ್ ಸ್ಟಿಕ್ಕಿ ಕೂಡ, ಎಲ್ಲ ಥರ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ನನ್ನದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ನು, ಆಯಿಲಿ ಕಾಂಬಿನೇಷನ್ ಸ್ಕಿನ್ನು, ನಾರ್ಮಲ್ ಟು ಆಯಿಲಿ. ಸೊ ದಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ನೋಡಿ, ಆಲ್ರೆಡಿ ಇಷ್ಟು ಖಾಲಿ ಆಗಿದೆ. ಆ್ಯಕ್ಚುಲಿ ಇದು ಬಡ್ಜೆಟ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು. ಇನ್ನೂ ಒಂದು ಮಾಯಿಶ್ಚರೈಸರು ಬಡ್ಜೆಟಿಂದ ಸ್ವಲ್ಪ ಕಾಸ್ಟ್ಲಿ ಇದೆ, ಮೇ ಬಿ 399 ಏನೋ ಆಗ್ಬೋದು. ಇದು ಲಾರಿಯಲ್ಲು. ಇದಂತೂ ತುಂಬ ಚೆನ್ನಾಗಿದೆ. ಇದು ಗ್ಲೈಕೋಲಿಕ್ ಅಂತ, ತುಂಬ ಚೆನ್ನಾಗಿದೆ. ಇದು SPF 17 ಬರುತ್ತೆ ಕೂಡ. ನೋಡಿ, ಅಪ್ಲೈ ಮಾಡಿ ತೋರಿಸ್ತೀನಿ ಎಷ್ಟು ಗ್ಲೋ ಬರುತ್ತೆ ಅಂತ. ನೋಡಿ,
ಇಷ್ಟು ಸಕ್ಕದಾಗಿದೆ ಇದು. ಗ್ಲೋ ಕೂಡ ತುಂಬ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು. ವ್ಯೂಸ್ ಇದು ತುಂಬ ಗ್ಲೋ ಕೊಡುತ್ತೆ. ನೋಡಿ ಎಷ್ಟು ಗ್ಲೋ ಕೊಟ್ಟಿದೆ ಅಂತ. ನಾನು ಬರೀ ಒಂಚೂರು ಅಪ್ಲೈ ಮಾಡಿರೋದು. ತುಂಬ ಚೆನ್ನಾಗಿದೆ ಈ ಕ್ರೀಮು. ನೀವು ಬೇಕಾದರೆ ಯೂಸ್ ಮಾಡಿ ಹೇಳಿ ನನಗೆ. ಗ್ಲೈಕಾಲಿಕ್ ಬ್ರೈಟ್ ಅಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ಕ್ರೀಮು. ಸೊ ಇದು ಮಾಯ್ಶ್ಚರೈಸರ್ ಆಗಿ ನಾನು ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಅಂತೂ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಪ್ಟ್ಯಾನ್ ಅಂತ ಬಡ್ಜೆಟ್ ಫ್ರೆಂಡ್ಲಿ ಕೂಡ. ಓಕೆ, ಆಮೇಲೆ ನೈಟ್ ಕ್ರೀಮ್ ನಿಮಗೆ ತೋರಿಸ್ಬೇಕು ಅಂತ ತಂದಿದ್ದೀನಿ. ನೈಟ್ ಜೆಲ್ ನಾನು ಇದನ್ನು ಯೂಸ್ ಮಾಡ್ತೀನಿ ವ್ಯೂಯರ್ಸ್. ಕೆಫೆನ್ ನೈಟ್ ಜೆಲ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ನಾನು. ಆಲ್ರೆಡಿ ಇದು ಸೇಲ್ ಇದ್ದಾಗ ನಾನು ತೆಗೆದಿಟ್ಕೊಳ್ತೀನಿ. ಆ್ಯಕ್ಚುಲಿ ಇದು ಆಯ್ಲಿ ಸ್ಕಿನ್, ನಾರ್ಮಲ್ ಟು ಆಯ್ಲಿ ಕಾಂಬಿನೇಷನ್ ಸ್ಕಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ರಾತ್ರಿ ಹಚ್ಚಿ ಮಲಗಿದ್ರೆ ಬೆಳಗ್ಗೆ ಅಂತೂ ಸ್ಕಿನ್ನು ಸಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು. ಆಮೇಲೆ ಇದು ಕೂಡ ತರಿಸ್ಕೊಂಡಿದ್ದೆ ನಾನು, ಟೋನರ್ ಸೀರಮ್ ವಿಟಮಿನ್ ಸಿ ಅಂತ. ಇದು ಆಲ್ಮೋಸ್ಟ್ ನಾನು ಅಷ್ಟು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಯಾಕೋ ಓಕೆ ಅನ್ನಿಸ್ತು. ಬಟ್ ಇದು ಮಾತ್ರ ತುಂಬ ಚೆನ್ನಾಗಿದೆ. ಇದು ಕೆಫೆನ್ ಅವ್ರದ್ದು, ಕೆಫೆನ್ ಅವ್ರದ್ದು ಗ್ರೀನ್ ಟೀ ನೈಟ್ ಜೆಲ್ ಆ್ಯಕ್ಚುಲಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಲಿಪ್ ಬಾಮ್ ನಾನು ತುಂಬ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ. ಒಂದೊಂದು ಸಲ ಒಂದೊಂದು ಯೂಸ್ ಮಾಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಇದು ಝೂಡಿಯೋ ಅವ್ರದ್ದು ಲಿಪ್ ಬಾಮು, ಚೆರ್ರಿ ಝೂಡಿಯೋ ಅವ್ರದ್ದು ಯೂಸ್ ಮಾಡಿ ಎಲ್ಲ ಇದಾಗೋಗಿದೆ ನೋಡಿ. ಸೊ ಡೈಲಿ ನಾನು ಇಷ್ಟೇ ಅಪ್ಲೈ ಮಾಡೋದು, ಇಷ್ಟೇ ನಾನು ಯೂಸ್ ಮಾಡೋದು. ಮೇಕಪ್ ರೊಟೀನ್ ಆದರೆ ನಿಮಗೆ ಬೇರೆದೇ ತೋರಿಸಿ ಇನ್ನೊಂದು ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಆಮೇಲೆ ಫೇಸ್ ಸ್ಕ್ರಬ್ ಆ್ಯಕ್ಚುಲಿ ನಾನು ಮಮಾ ಅರ್ಥದವ್ರದ್ದೇ ಯೂಸ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿದೆ. ಈವನ್ ಲೋಟಸ್ ಅವ್ರದ್ದು ತುಂಬ ಚೆನ್ನಾಗಿದೆ ವ್ಯೂಸ್. ಎಸ್, ಇದು ಈಗ ಯೂಸ್ ಮಾಡ್ತಾ ಇರೋದು ಇದು ಲೋಟಸ್ ಆ್ಯಪ್ರಿ ಸ್ಕ್ರಬ್ಬು. ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಯೂಸ್ ಮಾಡೋದು ಇದೇನೆ. ತುಂಬ ಮೈಲ್ಡ್ ಆಗಿದೆ ಮತ್ತು ಸ್ಕ್ರಬ್ನ ಕೂಡ ನೀವು ಡೈಲಿ ಯೂಸ್ ಮಾಡೋ ಹೋಗಿಲ್ಲ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ಯೂಸ್ ಮಾಡ್ಬೋದು. ನೀವು ಟೇಕಿಂಗ್ ಎ ಹೆಡ್ ಬಾತ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದು ವೀಕ್ಲಿ ಒನ್ಸ್ ಅಷ್ಟೇ ನಾನು ಯೂಸ್ ಮಾಡೋದು. ಒನ್ಸ್ ಅಥವಾ ಏನಾರ ಫಂಕ್ಷನ್ ಇದೆ ಟ್ವೈಸ್ ಅಂತ ಹೇಳ್ಬೋದು ಅಷ್ಟೇ, 3-4 ಡೇಸ್. ಇದು ತುಂಬ ಚೆನ್ನಾಗಿದೆ. ಓಕೆ, ಇವತ್ತಿಂದು ಇಷ್ಟು. ಕಾಜಲ್ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಕಾಜಲ್ ಕಲೆಕ್ಷನ್ಸು ಡೈಲಿ ನಾನು ಕಾಜಲ್ ಒಂದು ತುಂಬ ಇಷ್ಟಪಡ್ತೀನಿ ಯೂಸ್ ಮಾಡೋಕ್ಕೆ ಕಾಜಲ್ನ. ಎಸ್, ಸುಮಾರು ವರ್ಷಗಳಿಂದ ನಾನು ಮೈಗ್ಲಾಮ್ ಇದನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಈಗ ಇದು ಆನ್ಲೈನ್ ಅವೈಲಬಲ್ ಇಲ್ಲ, ಸ್ಟಾಕೇ ಕ್ಲೋಸ್ ಆಗೋಗಿದೆ. ರ್ಯಾವೆನ್ ಬ್ಲ್ಯಾಕ್ಗೆ ರ್ಯಾವೆನ್ ಅಂತ ಅವರು ನೇಮ್ ಕೊಟ್ಟಿದ್ದಾರೆ ನೋಡಿ. ಇದು ಸ್ಟಾಕ್ ಇಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಇದು. ಅಪ್ಲಿಕೇಶನ್ ಕೂಡ ತುಂಬ ಈಸಿ ಅಂತಲೇ ಹೇಳ್ಬೋದು ನೋಡಿ. ಇದು ಎಷ್ಟು ಡಾರ್ಕ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಇವಾಗ ಇದು ಸ್ಟಾಕ್ ಬರ್ತಾ ಇಲ್ಲ. ಸೊ ಮೊನ್ನೆ ನೈಕಾ ಸೇಲ್ ನಡೆದಾಗ ನಾನು ಇದು ನೈಕಾ ಬ್ಲ್ಯಾಕ್ ಕಾಜಲ್ ತರಿಸ್ಕೊಂಡಿದ್ದೆ. ಎಸ್, ಈ ಬಾಕ್ಸಲ್ಲಿ ಬರುತ್ತೆ ನೈಕಾ ಬ್ಲ್ಯಾಕ್ ಕಾಜಲ್. ಇದಂತೂ ಆಸಮ್ ಆಗಿದೆ ವ್ಯೂವರ್ಸ್, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಒಂದು 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಪ್ಲಿಕೇಶನ್ ಕೂಡ ತುಂಬ ಈಸಿ ಕೂಡ. ನೋಡಿರಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ.
ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಕಾಜಲ್ಲು ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು, ಬಡ್ಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ತೀನಿ. ಆ್ಯಕ್ಚುಲಿ ಇದು ಸೇಲ್ ಇತ್ತು, ಸೊ ಸೇಲ್ ಇದ್ದಾಗ ನಾನು ಇದನ್ನು ತರಿಸ್ಕೊಂಡಿದ್ದು, ಮರ್ತೋಗಿದೆ ರೇಟು. ಇದ್ರ ಫೋಟೋ ಹಾಕಿರ್ತೀನಿ ನಾನು, ನೀವು ನೈಕಾನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಡೈಲಿ ನಂದು ಇಷ್ಟೇ, ಬಟ್ ಒಂದು ಹಣೆಗೆ ಇಡ್ತೀನಿ ನಾನು. ಆ್ಯಕ್ಚುಲಿ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅವರ್ ಇಂಡಿಯನ್ ವುಮೆನ್ಸ್ ಅಂತಲೇ ಹೇಳ್ಬೋದು. ನಮ್ಮ ಕಲ್ಚರ್ನ ನಾವು ಯಾವತ್ತೂ ಬಿಡಬಾರ್ದು. ಸೊ ಇದಿಟ್ರೇ ಒಂದು ಡೈಲಿ ಲುಕ್ ಕಂಪ್ಲೀಟ್ ಆಗೋದು ಅಂತ ಹೇಳ್ತೀನಿ. ಆ್ಯಕ್ಚುಲಿ ತುಂಬ ದಿನ ಬರುತ್ತೆ ಅಂತಲೂ ಹೇಳ್ಬೋದು ಎಲ್ಲ ಯೂಸ್ ಮಾಡೋದ್ರಲ್ಲಿ. ಓಕೆ ನೋಡಿ, ಇವತ್ತಿನ ಲುಕ್ ಈ ರೀತಿ ಇದೆ ವ್ಯೂವರ್ಸ್. ತುಂಬ ಈಸಿ ಕೂಡ, ಆಮೇಲೆ ವೆರಿ ಬಜೆಟ್ ಫ್ರೆಂಡ್ಲಿ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಆಲ್ಮೋಸ್ಟ್ 2 ರೀತಿಯೂ ಇದೆ, ಒಂದು ಬಜೆಟ್ ಫ್ರೆಂಡ್ಲಿ, ಇನ್ನೊಂದು ಕಾಸ್ಟ್ಲಿದು. ಒಂದು ಸನ್ಸ್ಕ್ರೀನ್ ಮಮಾ ಅರ್ಥದ್ದು, ಆಮೇಲೆ ನ್ಯೂಟ್ರಿಜಿನಾನು ನಾನು ಯೂಸ್ ಮಾಡ್ತಾಯಿದ್ದೆ. ಈಗ ನನಗೆ ಸದ್ಯಕ್ಕೆ ಸಿಕ್ಕಲಿಲ್ಲ, ನಾನು ಅದನ್ನೆಲ್ಲೋ ಇಟ್ಬಿಟ್ಟಿದ್ದೀನಿ. ಸೊ ದಿಸ್ ಸನ್ಸ್ಕ್ರೀನ್ ಈಸ್ ವೆರಿ ನೈಸ್. ಬಟ್ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ನಾನೇನು ಡೈಲಿ ಯೂಸ್ ಮಾಡ್ತಾಯಿದ್ದೆ ಅದನ್ನು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ನೋಡಿ ವ್ಯೂವರ್ಸ್, ಫಸ್ಟು ಸನ್ಸ್ಕ್ರೀನ್ ಯೂಸ್ ಮಾಡಿದೆ, ಆಮೇಲೆ ಮಾಯ್ಶ್ಚರೈಸರ್, ಸೊ ದೆನ್ ಕಾಜಲ್, ದಿಸ್ ಟು ಕಾಜಲ್, ಇನ್ನು ನೆಕ್ಸ್ಟ್ ವಿಡಿಯೋ ನಾಳೆ ನೆಕ್ಸ್ಟ್ ಡೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟು ನಾನು ನಿಮಗೆ ಮೇಕಪ್ ಪ್ರಾಡಕ್ಟ್ಸ್ ನಾನು ಯಾವ್ದ್ಯಾವ್ದು ಯೂಸ್ ಮಾಡ್ತೀನಿ, ಯಾವುದು ಚೆನ್ನಾಗಿದೆ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದರವರೆಗೂ ವೆಯ್ಟ್ ಮಾಡಬೇಕು ನೀವು. ಆಮೇಲೆ ಇದೇ ರೀತಿ ಕುಕ್ಕಿಂಗ್ ಕೂಡ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಫ್ರೀ ಆದಾಗ ಈ ಥರ ವೀಡಿಯೋಸ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೇಕಪ್ದು ಪ್ರಾಡಕ್ಟ್ಸ್ ನಾನು ಹಾಕ್ತೀನಿ. ಓಕೆ ವ್ಯೂವರ್ಸ್, ಇದಿಷ್ಟು ನಾನು ನಿಮಗೆ ತೋರಿಸಿದ್ದು ಜೆನ್ಯೂನ್ ನಾನು ಏನೇನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಯಾವುದು ಗುಡ್ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳೋಕ್ಕೆ ಅಷ್ಟೇ. ಯಾವುದು ರಿಸಲ್ಟ್ ಇಲ್ಲ ನಾನು ಅದನ್ನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇವನ್ ಇದು ಚೆನ್ನಾಗಿದೆ ಫೇಸ್ ಪ್ಯಾಕ್, ಆ್ಯಕ್ಚುಲಿ ಮೆಕ್ಕೆಫೆ ನೋಡ್ದು ಫೇಸ್ ಮಾಸ್ಕ್ ಯೂಸ್ ಮಾಡ್ತೀನಿ ನಾನು. ಇದು ತುಂಬ ಚೆನ್ನಾಗಿದೆ, ಚಾಕ್ಲೇಟ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಇದು ಫೇಸ್ ಮಾಸ್ಕ್ ಯೂಸ್ ಮಾಡ್ತೀನಿ. ಆಮೇಲೆ ಫೇಸ್ ಸ್ಕ್ರಬ್ ಆ್ಯಕ್ಚುಲಿ ಲೋಟಸ್ದು. ಆಮೇಲೆ ಈಗ ಇದು ಹೊಸ ತರಿಸ್ಕೊಂಡಿದ್ದೀನಿ, ನೋಡ್ಬೇಕು ಹೆಂಗಿದೆ ಅಂತ. ಇದು ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಮೈಲ್ಡ್ ಆಗಿದೆ, ಮೈಲ್ಡ್ ಇಷ್ಟಪಡೋರು ಇದನ್ನು ಯೂಸ್ ಮಾಡ್ಬೋದು. ಇದು ಇನ್ನೂ ಓಪನ್ ಮಾಡಿಲ್ಲ. ಇದು ಒಂದು ಕಾಜಲ್ ತರಿಸ್ಕೊಂಡಿದ್ದೀನಿ ವ್ಯೂವರ್ಸ್ ನಾನು, ಮೈ ಗ್ಲಾಮ್ದು. ಆ್ಯಕ್ಚುಲಿ ಇನ್ನೂ ಯೂಸ್ ಮಾಡಿಲ್ಲ ನಾನು, ಅದು ಆಫರ್ ಹೊಟ್ಟೋಗಿತ್ತದು. ಸೊ ಇದೊಂದು ತರಿಸ್ಕೊಂಡಿದ್ದೀನಿ. ಇದು ಐಲೈನರ್ ಕಮ್ ಕಾಜಲ್. ಇದು ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದು ಎಲ್ಲ ಮೊನ್ನೆ ಸೇಲ್ ಹಾಕಿದಾಗ ನಾನು ಆನ್ಲೈನಲ್ಲಿ ತರಿಸ್ಕೊಂಡೆ. ಎಸ್, ಇದು ಆ್ಯಕ್ಚುಲಿ ಇದು ಸ್ಟಾಪ್ ಆಗೋಗಿದೆ, ಬೇರೆದು ಸಿಗ್ತದೆ. ಪರ್ಪಲ್ ಬ್ಲೂ ಕಾಜಲ್ ಸಿಗ್ತಾ ಇದೆ, ಬಟ್ ಬ್ಲ್ಯಾಕ್ ರ್ಯಾವೆನ್ ಅಂತ ಬರುತ್ತೆ ನೋಡಿ, ರ್ಯಾವೆನ್ ಅಂತ, ಅದು ಸಿಗ್ತಾ ಇಲ್ಲ, ಈಗ ಆಗೋಗಿದೆ. ಸೊ ಅದ್ರ ಬದಲು ಇದೊಂದನ್ನು ತರಿಸ್ಕೊಂಡೆ ನಾನು, ಯೂಸ್ ಮಾಡಿ ಹೇಳ್ತೀನಿ ನಿಮಗೆ.
ನೋಡಿ ಇಷ್ಟು ಡಾರ್ಕ್ ಆಗಿದೆ. ಅಪ್ಲಿಕೇಶನ್ ಕೂಡ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಡಾರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಇದೆಷ್ಟು ವ್ಯೂಸ್, ಥ್ಯಾಂಕ್ ಯು. ಸೊ ಇವತ್ತಿನ ವ್ಲಾಗ್ ಇದಿಷ್ಟು ಆಗುತ್ತೋ. ಹೋಪ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನಿಮಗೆ ಇನ್ನೇನೋ ಇನ್ಫಾರ್ಮೇಷನ್ಸ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಹಾಕೋದಿದ್ದೀನಿ. ಆಮೇಲೆ ಕುಕ್ಕಿಂಗ್ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ. ಸೊ ಈ ಮೇಕಪ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನೇನು ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತು ಬರೀ ನಾನು ನಿಮಗೆ ಡೈಲಿ ನಾನು ಏನು ಅಪ್ಲೈ ಮಾಡ್ತೀನಿ ಅದು ಮಾತ್ರ ತೋರಿಸಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ವ್ಯೂಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಈ ಸಬ್ಸ್ಕ್ರಿಪ್ಷನ್ಗೆ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ. ಸೊ ಫ್ರೀ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಹ್ಯಾಪಿ ಆಗಿರಿ, ಆಲ್ವೇಸ್ ಬಿ ಹ್ಯಾಪಿ ವ್ಯೂವರ್ಸ್. ನಿಮ್ಮನಾಗೂ ಕೂಡ ಒಂದು ಆರ್ನಮೆಂಟ್ ಆಗೋ ಒಂದು ಜ್ಯುವೆಲರಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟು ನಗ್ತಾ ಇರ್ತೀವೋ ನಿಮ್ಮ ಫೇಸಲ್ಲಿ ಅಷ್ಟೇ ಗ್ಲೋ ಇರುತ್ತೆ. ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಸೊ ಆಲ್ವೇಸ್ ಬಿ ಹ್ಯಾಪಿ, ಯಾವಾಗಲೂ ನಗ್ತಾ ಇರಿ, ಹ್ಯಾಪಿಯಾಗಿರಿ. ಆಗ ನೀವು ಖುಷಿಯಾಗಿದ್ದರೆ ನಿಮ್ಮ ಮುಖದಲ್ಲೂ ಗ್ಲೋ ಇರುತ್ತೆ. ಸೊ ಹ್ಯಾಪಿ ಆಲ್ವೇಸ್, ಅದು ನ್ಯಾಚುರಲ್ ಗ್ಲೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಆರ್ಟಿಫಿಷಿಯಲ್ ಅಲ್ಲ. ಏನೂ ಅಪ್ಲೈ ಮಾಡ್ದಿರಾದ್ರೆ ನಿಮ್ಮ ಮುಖದಲ್ಲಿ ನಗು ಇದ್ದರೆ ಅದು ಒಂದು ಗ್ಲೋ ಅಂತ. ಓಕೆ ವ್ಯೂವರ್ಸ್, ಸೊ ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಆಲ್ವೇಸ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.